ನಮಸ್ಕಾರ. SSLC ಪರೀಕ್ಷೆಗೆ ಇನ್ನೇನು ಒಂದು 18-19 ದಿವಸ ಬಾಕಿ ಉಳಿದಿದೆ. ಈ ಸಂದರ್ಭದಲ್ಲಿ SSLC ಪರೀಕ್ಷಾ ಸಿದ್ಧತೆ ಕುರಿತು ವಿದ್ಯಾರ್ಥಿಗಳಿಗೆ ಕೆಲವು ಮಾತುಗಳು ಈ ಒಂದು ಪ್ರಸ್ತುತಿಯಲ್ಲಿ ನಾನು ಮಾಡ್ತಾ ಇದ್ದೇನೆ. ಈ ಚರ್ಚಾಂಶಗಳೇನು ಅಂದ್ರೆ ಕೆಲವು ಸಾಧಕರ ಉದಾಹರಣೆಗಳು, ಸಾಧಕರ ಸಾಧನೆಗೆ ಕಾರಣಗಳೇನು, ಅಧ್ಯಯನದ ತಂತ್ರಗಳು ಅಥವಾ ಕೌಶಲ್ಯಗಳು, ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಫಾರ್ ಎಕ್ಸಾಮಿನೇಷನ್ ಹೇಗೆ, ಪರೀಕ್ಷಾ ದಿನದಲ್ಲಿ ತಯಾರಿ ಹೇಗೆ, ಪರೀಕ್ಷಾ ಕೇಂದ್ರದಲ್ಲಿ ಯಾವ ರೀತಿಯಲ್ಲಿ ವರ್ತನೆ ಮಾಡಬೇಕು, ಏನೇನು ತಯಾರಿ ಮಾಡಬೇಕು ಅನ್ನುವಂಥ ಅಂಶಗಳು. ಕೆಲವು ಸಾಧಕರ ಉದಾಹರಣೆಗಳನ್ನ ಗಮನಿಸೋದಾದ್ರೆ ನಿಕ್ ವೊಯಿಚಿಚ್ ಅನ್ನುವಂತಹ ಒಬ್ಬ ಸಾಧಕನ ಉದಾಹರಣೆ ತಗೊಂಡಿದ್ದೀನಿ ನಾನು. ಈ ವಾರದ ಸುಧಾದಲ್ಲಿ ಇವ್ರ ಬಗ್ಗೆ ಬಂದಿದೆ ಮತ್ತು ಇವ್ರ ಬಗ್ಗೆ ಎಲ್ಲರಿಗೂ ಸಹ ಪರಿಚಿತರಾಗಿದ್ದಾರೆ. ವೊಯಿಚಿಚ್ ಅವ್ರದ್ದು ಏನು ಅಂದ್ರೆ ಅವ್ರಿಗೆ 2 ಕೈ ಇಲ್ಲ, ಕಾಲಿಲ್ಲ, ಆದ್ರೂ ಸಹ ಈಜ್ತಾರೆ, ಸ್ಕೈ ಡೈವ್ ಮಾಡ್ತಾರೆ, ಲೇಖಕರಾಗಿದ್ದಾರೆ, ಮೋಟಿವೇಶನಲ್ ಸ್ಪೀಕರ್. ಅವರು 78 ದೇಶಗಳಲ್ಲಿ 3500 ವೇದಿಕೆಗಳಲ್ಲಿ ಅವರು ಭಾಗವಹಿಸಿದ್ದಾರೆ ಭಾಷಣಕಾರರಾಗಿ. ಅವರ ಒಂದು ಸ್ಫೂರ್ತಿಯ ಉತ್ಸಾಹದ ಚಿಲುಮೆ ಆಗಿದ್ದಾರೆ. ಜಗತ್ತಿನ 25 ದೇಶಗಳ ಅಧ್ಯಕ್ಷರ ಜೊತೆಗೆ ಮಾತನಾಡಿದ್ದಾರೆ. ಇಷ್ಟಿದ್ರೂ ಸಹ ಕೈ ಕಾಲು 2 ಕೈ 2 ಕಾಲು ಇಲ್ಲದೇ ಇದ್ರೂ ಸಹ ಇಷ್ಟು ಸಾಧನೆ ಮಾಡಿದ್ದಾರೆ ಅವರು. ಅವ್ರಿಗೆ ಒಬ್ರು ಪತ್ನಿ ಇದ್ದಾರೆ ಮತ್ತು 4 ಜನ ಮಕ್ಕಳಿದ್ದಾರೆ. ಶಾಲೆಯಲ್ಲಿ ಸಹಪಾಠಿಗಳು ಅವ್ರನ್ನ ಹೀಯಾಳಿಸ್ತಾರೆ, ಇದರಿಂದ ಅವ್ರಿಗೆ ಅವಮಾನ ಆಗಿ ಆತ್ಮಹತ್ಯೆಗೆ ಪ್ರಯತ್ನಿಸ್ತಾರೆ. ಸೊ ಅವ್ರಿಗೆ ಅವರ ಕಾಲುಗಳು ಎಲ್ಲ ಜೊತೆಗೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಅವ್ರಿಗೊಂದು ಆಪರೇಷನ್ ಅನ್ನ ಮಾಡಿ ಅವರನ್ನ ಆ ಒಂದು ಕಾಲುಗಳಲ್ಲಿ ಬೆರಳುಗಳನ್ನ ಬಿಡಿಸ್ತಾರೆ ಅವರು ಡಾಕ್ಟರ್. ಸೊ ಅವುಗಳನ್ನ ಬಳಸ್ಕೊಂಡು ಅವರು ಬೆರಳುಗಳ ತರ ಬಳಸ್ಕೊಂಡು ಅವರು ಟೈಪಿಂಗ್ ಎಲ್ಲ ಮಾಡೋದನ್ನ ಕಲ್ತಿದ್ದಾರೆ. ಅವ್ರಿಗೆ ತುಂಬಾ ಬೇಸರ ಆದಾಗ, ಆತ್ಮಹತ್ಯೆಗೆ ಪ್ರಯತ್ನಿಸಿದಾಗ ಅವ್ರ ತಾಯಿ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ತೋರಿಸ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ತುಂಬಾ ಒಂದು ಸಿವಿಯರ್ ಡಿಸೆಬಿಲಿಟಿ ಅಂದ್ರೆ ಅಂಗವೈಕಲ್ಯತೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಯಾವ ರೀತಿಯಲ್ಲಿ ತಾನು ಜೀವನ ಮಾಡ್ತೇನೆ ಅನ್ನೋದನ್ನ ತೋರಿಸ್ತಾರೆ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ವೊಯಿಚಿಚ್ ಅವ್ರಿಗೆ, ನಾನು ಒಬ್ಬಂದೇ ವಿಶೇಷ ಅಲ್ಲ, ನನಗೆ ಏನು ಕಾಲುಗಳಿಲ್ಲ ಅದನ್ನ ನಾನು ಒಪ್ಕೊಳ್ತೀನಿ ಅಂತ ಒಪ್ಕೊಂಡು ಅವ್ರು ಹೇಳ್ತಾರೆ, ಇಟ್ ಈಸ್ ನಾಟ್ ದಿ ಎಂಡ್ ಅಂಟಿಲ್ ಯು ಹ್ಯಾವ್ ಗಿವನ್ ಅಪ್, ದರ್ ಇಸ್ ಸ್ಟಿಲ್ ಹೋಪ್. ಅಂದ್ರೆ ನಾನು ಆಗಲ್ಲ ಅಂತ ಬಿಡೋವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕೊನೆ ಇಲ್ಲ, ಭರವಸೆ ಇದ್ದೇ ಇರುತ್ತೆ ಅನ್ನುವಂಥದ್ದು. ನೋಡ್ರಿ, ಅವರು ಕಂಪ್ಯೂಟರ್ ಕಾಲಿಲ್ಲ ಕೈ ಇಲ್ಲ, ಕಂಪ್ಯೂಟರ್ ಉಪಯೋಗಿಸ್ತಾರೆ, ಟೈಪ್ ಮಾಡ್ತಾರೆ 45 ವರ್ಡ್ಸ್ನ 1 ನಿಮಿಷಕ್ಕೆ. ಆಮೇಲೆ ಟೆನ್ನಿಸ್ ಆಡ್ತಾರೆ, ಡ್ರಮ್ ಪೆಡಲ್ಸ್ ಮಾಡ್ತಾರೆ, ನೀರಿನ ಒಂದು ಗ್ಲಾಸ್ ಅನ್ನು ತಗೊಳ್ತಾರೆ, ತಲೆ ಪಚ್ಕೊಳ್ತಾರೆ, ಬ್ರಷ್ ಮಾಡ್ತಾರೆ, ಫೋನ್ ಆನ್ಸರ್ ಮಾಡ್ತಾರೆ, ಶೇವ್ ಮಾಡ್ಕೊಳ್ತಾರೆ, ಗಾಲ್ಫ್ ಆಡ್ತಾರೆ, ಸ್ವಿಮ್ಮಿಂಗ್ ಮಾಡ್ತಾರೆ, ಸ್ಕೈ ಡೈವ್ ಮಾಡ್ತಾರೆ, ಏನ್ ಮಾಡಲ್ಲ ನೋಡಿ. ಸೊ ಇದು ಅವ್ರು ಹೇಳ್ತಾರೆ, ಅಡೆತಡೆಗಳನ್ನೇ ಅವಕಾಶಗಳನ್ನಾಗಿ ಪರಿವರ್ತಿಸ್ಕೊಂಡೆ, ವೈಫಲ್ಯವೇ ನನಗೆ ಪಾಠಶಾಲೆ ಆಯ್ತು ಅಂತಾರೆ. ನೀವು ಹೆದರ್ತಾ ಕುಳಿತರೆ ಧೈರ್ಯವು ನಿಮ್ಮನ್ನು ದಾಟ್ಕೊಂಡು ಮುಂದಕ್ಕೆ ಹೋಗುತ್ತೆ ಅಂತ ನೋಡಿ. ಅವ್ರ ಸೇಯಿಂಗ್ಸ್ ಇದೆಲ್ಲ. ದೇವರ ಯೋಜನೆ ಏನೆಂದು ಗೊತ್ತಿಲ್ಲದ ಮಾತ್ರಕ್ಕೆ ಆತ ನನ್ನೊಂದಿಗೆ ಇಲ್ಲ ಅಂತ ಅರ್ಥ ಅಲ್ಲ, ಆದ್ರೆ ದೇವ್ರದ್ದು ವಿಶೇಷವಾದ ಇನ್ನೇನೋ ಒಂದು ಪ್ಲಾನ್ ಇರುತ್ತೆ ಅಂತೇಳಿ. ಹೋರಾಟದ ತೀವ್ರತೆ ಹೆಚ್ಚಿದಷ್ಟು ಗೆಲುವಿನ ವೈಭವ ಹೆಚ್ಚಾಗತ್ತೆ. ನೋಡಿ ಎಂಥ ಮಾತದು. ಅವ್ರು ಹೇಳ್ತಾರೆ, ಕೈಕಾಲುಗಳಿಲ್ಲದ ನನ್ನಿಂದನೇ ಇಷ್ಟೊಂದು ಕೆಲಸ ಸಾಧ್ಯ ಆಗೋದಾದ್ರೆ ನಿಮ್ಗೇನಾಗಿದೆ, ನೀವು ಎಲ್ಲ ಸರಿ ಇದೆಯಲ್ಲ, ನೀವೇ ಸೋಮಾರಿಗರು, ನೀವೇ ಅಂಗವಿಕಲರು ಅಂತ ಅವರು ಹೀಯಾಳಿಸ್ತಾರೆ. ನೋಡಿ, ಇವು ಸೇಯಿಂಗ್ಸ್ ಅವ್ರದ್ದು. ಫೇಲ್ಯೂರ್ ಇಸ್ ನಾಟ್ ಇಂಪಾರ್ಟೆಂಟ್, ಹೌ ಯು ಓವರ್ಕಮ್ ಇಟ್, ಅದು ಇಂಪಾರ್ಟೆಂಟ್ ಅಂತ. ಸೋಲು ವೈಫಲ್ಯತೆ ಅಲ್ಲ. ಐ ಲವ್ ಮೈ ಲೈಫ್, ನನ್ನ ಜೀವನ ನಾನು ಪ್ರೀತಿಸ್ತೀನಿ, ಯಾಕೆ ಅಂದ್ರೆ ಐ ಸಿ ಮೈ ಪರ್ಪಸ್, ಆ ಜೀವನದಲ್ಲಿ ಒಂದು ಉದ್ದೇಶವನ್ನು ನಾನು ಕಂಡುಕೊಂಡಿದ್ದೀನಿ ಅಂತ. ಐ ಆಮ್ ಗೋಯಿಂಗ್ ಟು ಟ್ರೈ ಅಗೈನ್ ಅಂಡ್ ಅಗೈನ್ ಬಿಕಾಸ್ ದ ಮೊಮೆಂಟ್ ಐ ಗಿವ್ ಅಪ್ ಇಸ್ ದಿ ಮೊಮೆಂಟ್ ಐ ಫೇಲ್. ಪ್ರತಿ ಬಾರಿನೂ ನಾನು ವೈಫಲ್ಯತೆ ಆದ್ರೂ ನಾನು ಪ್ರಯತ್ನ ಪಡ್ತಲೇ ಇರ್ತೀನಿ ಅಂತ ಹೇಳ್ತಾರ ಅವ್ರು. ಯಾವಾಗ ಪ್ರಯತ್ನ ಪಡೋದು ಬಿಡ್ತೀನಿ ಯಾವಾಗ ಫೇಲ್ ಆದಂಗೆ ಅಂತ. ಆಸ್ ಲಾಂಗ್ ಆಸ್ ಐ ಟ್ರೈ ದರ್ ಇಸ್ ಆಲ್ವೇಸ್ ಎ ಚಾನ್ಸ್ ಆಫ್ ಗೆಟಿಂಗ್ ಅಪ್, ಇಟ್ ಇಸ್ ನಾಟ್ ದಿ ಎಂಡ್ ಅಂಟಿಲ್ ಯು ಗಿವ್ ಅಪ್. ಸೊ ಇದು ಎಷ್ಟು ಯಾವಾಗಲೂ ಪ್ರಯತ್ನಿಸ್ತಿರ್ಬೇಕು ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ನೋಡಿ, ಇದು ಒಬ್ಬ ಸಾಧಕರು. ನಮಗೆ ಅನೇಕ ಸಾಧಕರಿದ್ದಾರೆ. ಸ್ವಾಮಿ ವಿವೇಕಾನಂದರು ಬಲವೇ ಜೀವನ, ದೌರ್ಬಲ್ಯವೇ ಮರಣ ಅಂತ ಹೇಳಿದ್ರು. ವಾಟ್ ಎವರ್ ಯು ವಾಂಟ್ ಟು ಬಿಕಮ್ ದಟ್ ಯು ಕ್ಯಾನ್ ಬಿಕಮ್ ಅನ್ನುವಂಥದ್ದು. ನೀವು ಏನನ್ನು ಯೋಚನೆ ಮಾಡ್ತಿರೋ ಅದನ್ನ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಅಬ್ದುಲ್ ಕಲಾಂ ಅವರು, ಮಹಾತ್ಮ ಗಾಂಧೀಜಿ ಅವರು, ಅಂಬೇಡ್ಕರ್ ಅವರು, ಸಚಿನ್ ತೆಂಡೂಲ್ಕರ್, ಸಾವಿತ್ರಿಬಾಯಿ ಫುಲೆ, ಅಷ್ಟಾಕೆ ನಿಮ್ಮ ತಾಯಿ ತಂದೆನೇ ಒಬ್ರು ಸಾಧಕರಾಗಿರ್ಬೋದು, ನಿಮ್ಮ ಸಹೋದರ ಸಹೋದರಿಯರೇ ಒಂದು ಸಾಧಕರಾಗಿರ್ತಾರೆ, ನಿಮ್ಮ ಊರಿನ ಯಶಸ್ವಿ ರೈತ, ವ್ಯಾಪಾರಿ, ಉದ್ಯಮಿ, ನಿಮ್ಮ ಇಷ್ಟದ ಶಿಕ್ಷಕ, ಶಿಕ್ಷಕಿ, ಇವರೆಲ್ಲರೂ ನಿಮ್ಗೆ ಇಷ್ಟವಾಗುವಂತಹ ಅನೇಕರು ಸಾಧಕರಾಗಿರುವಂತಹ ಸಾಧ್ಯತೆ ಇರುತ್ತೆ. ಪರಿಶ್ರಮದಿಂದ ಅವರು ಸಾಧನೆಯನ್ನು ಮಾಡಿರ್ತಾರೆ. ಹೇಗೆ ಸಾಧನೆ ಮಾಡಿರ್ತಾರೆ ಅವರು ನೋಡಿ, ಗಟ್ಟಿ ನಿರ್ಧಾರ ಇರುತ್ತೆ, ಗುರಿಯಲ್ಲಿ ಸ್ಪಷ್ಟತೆ ಇರುತ್ತೆ, ಮಾಡುವ ಕೆಲಸದಲ್ಲಿ ಸಂತೋಷ ಕಾಣ್ತಾರೆ, ಸದಾ ಚೈತನ್ಯಶೀಲರಾಗಿ ಉತ್ಸಾಹಿತರಾಗಿರ್ತಾರೆ, ನಿರಂತರ ಪ್ರಯತ್ನ ಮಾಡ್ತಿರ್ತಾರೆ.
ಕೆಲಸದೆಡೆಗೆ ಫೋಕಸ್ ಇಂಪಾರ್ಟೆಂಟ್. ಗಮನ, ಏಕಾಗ್ರತೆ. ಸಮಯನ ವ್ಯರ್ಥ ಮಾಡ್ತಿರಲ್ಲ ಅವ್ರು ಯಾವಾಗ್ಲೂ ನೌ, ದೇ ಆರ್ ಫೋಕಸಿಂಗ್ ಆನ್ ನೌ ಅಂಡ್ ದೆನ್ ವಾವ್. ಅಂದ್ರೆ ಈಗ ನಡೆಯುವಂತಹ ವಿಷಯಕ್ಕೆ ನಾವು ಫೋಕಸ್ ಮಾಡಿದ್ರೆ ಮುಂದೆ ನಮ್ಗೊಂದು ವಾವ್ ಅನ್ನೋ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅನ್ನುವಂಥದ್ದು. ಅನಗತ್ಯ ಆಲೋಚನೆಗಳನ್ನ ದೂರ ಇಡ್ತಾರೆ. ಕ್ವಾಲಿಟಿ ಆಗಿರ್ತಕ್ಕಂಥ ಈ ಒಂದು ಆಲೋಚನೆಗಳನ್ನ ಅವ್ರು ಮಾಡ್ತಾ ಇರ್ತಾರೆ. ಸದಾ ಸಾಧನೆಗೆ ತುಡಿತಾರೆ. ಸ್ವನಂಬಿಕೆ ಇರುತ್ತೆ ಅವ್ರಿಗೆ. ಗೆಲುವಿನ ವಿಶ್ವಾಸ ಜಾಸ್ತಿ ಇರುತ್ತೆ. ಸೋಲಿನ ಕುರಿತ ಅಲ್ಪ ಭಯ ಇರುತ್ತೆ. ಸೋಲು ವೈಫಲ್ಯವನ್ನೇ ಅವರು ಅವಕಾಶವನ್ನಾಗಿ ಮಾಡ್ಕೊಳ್ತಿರ್ತಾರೆ. ಉದಾಹರಣೆಗೆ ಮದನ್ ಮೋಹನ್ ಮಾಳವಿಯಾರವರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ಬೇಕು ಅಂತ ಹೊರಟಿದ್ರು. ಅದಕ್ಕೆ ಹಣ ಒಟ್ಟುಗೂಡಿಸ್ತಾ ಇದ್ರು. ಒಂದ್ಸರಿ ಹೈದರಾಬಾದ್ ನಿಜಾಮ ಅವ್ರ ಹತ್ರ ಹೋಗಿ ಕೇಳಲಿಕ್ಕೆ ಹೋಗ್ತಾರಂತೆ. ಹೈದರಾಬಾದ್ ನಿಜಾಮ ಸಿಟ್ಟಿಗೆದ್ದು ನಿಮಗೆ ಅವರು ತನ್ನ ಚಪ್ಪಲಿಯನ್ನ ಅವ್ರ ಇವ್ರ ಮೇಲೆ ಬಿಸಾಕ್ತಾರೆ. ಆದ್ರೂ ಆ ಚಪ್ಪಲಿಗಳನ್ನ ಇಟ್ಕೊಂಡು ಅವ್ರೇನ್ ಮಾಡ್ತಾರೆ, ನಿಜಾಮರ ಚಪ್ಪಲಿ ಅಂತ ಅವ್ರು ಹರಾಜಾಕ್ತಾರೆ. ಆಗ ಆ ಬಂದಿರತಕ್ಕಂಥ ಹಣದಿಂದ ಅವರು ಮತ್ತು ಇನ್ನಷ್ಟು ಹಣ ಒಟ್ಟುಗೂಡಿಸಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಸ್ಥಾಪಿಸ್ತಾರೆ ಅಂತ. ಅಂದ್ರೆ ಒಂದು ಸೋಲು ವೈಫಲ್ಯವನ್ನ ಹೇಗೆ ಅವಕಾಶವನ್ನಾಗಿ ಪರಿವರ್ತಿಸಬಹುದು ಅನ್ನೋದಕ್ಕೊಂದು ಉದಾಹರಣೆ ನೋಡಿ. ಸಾಧಕರು ನಿರ್ಭಯವಾಗಿರ್ತಾರೆ. ಆತ್ಮವಿಶ್ವಾಸ ಇರುತ್ತೆ ಅವ್ರಿಗೆ. ಒಣಜಂಬ ಅಹಂಕಾರ ಇರಲ್ಲ. ವಿನಯಶೀಲರಾಗಿರ್ತಾರೆ. ದೃಶ್ಯೀಕರಣ ತಂತ್ರ ಬಳಸ್ತಾರೆ. ದೃಶ್ಯೀಕರಣ ಅಂದ್ರೆ ಒಂದು ದೃಶ್ಯವನ್ನ, ಸಾಧನೆ ಆದಂತಹ ಒಂದು ದೃಶ್ಯಗಳನ್ನ ಅವ್ರು ಕಲ್ಪಿಸ್ಕೊಳ್ತಕ್ಕಂಥದ್ದು. ಚಲನಶೀಲವಾಗಿರ್ತಾರೆ. ಶಿಸ್ತು ಸಂಯಮಗಳ ಮೇಲೆ ಇರುತ್ತೆ. ಆಶಾವಾದಿಗಳಾಗಿರ್ತಾರೆ. ಕುತೂಹಲಿಗಳಾಗಿರ್ತಾರೆ. ಕ್ಯೂರಿಯಾಸಿಟಿ ಇರುತ್ತೆ ಅವ್ರಿಗೆ. ಪಾಸಿಟಿವ್ ಆಟಿಟ್ಯೂಡ್ ಇರುತ್ತೆ. ಸೋಲನ್ನು ಅನುಭವ ಅಂತ ಪರಿಗಣಿಸ್ತಾರೆ ಅವರು. ಪುಟಿದೇಳುವ ಗುಣ, ರಿಸಿಲಿಯನ್ಸ್ ಇರುತ್ತೆ ಅವ್ರಿಗೆ. ನಿರಂತರ ಪ್ರಯತ್ನ ಮಾಡ್ತಿರ್ತಾರೆ. ಪ್ಯಾಷನೇಟ್ ಆಗಿರ್ತಾರೆ ಅವರು. ಇತರರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರ್ತಾರೆ ಅವರು. ಥಿಂಕ್ ಬಿಗ್, ಪ್ರಾಕ್ಟೀಸ್ ಲಾರ್ಜ್, ಪ್ಲೇ ಹ್ಯೂಜ್, ಎಂಜಾಯ್ ಎವರಿ ಮೂಮೆಂಟ್. ನೋಡಿ ಎಷ್ಟು ಥಿಂಕ್ ಬಿಗ್, ದೊಡ್ಡದಾಗಿ ಆಲೋಚಿಸ್ತಕ್ಕಂಥದ್ದು. ಪ್ರಾಕ್ಟೀಸ್ ಲಾರ್ಜ್, ಪ್ರಾಕ್ಟೀಸ್ ಲಾರ್ಜ್. ಪ್ರಾಕ್ಟೀಸ್ ಲಾರ್ಜ್, ಪ್ಲೇ ಹ್ಯೂಜ್, ಎಂಜಾಯ್ ಎವರಿ ಮೂಮೆಂಟ್ ಅನ್ನುವಂಥದ್ದೇನಿದೆ. ನೋಡಿ, ಇದು ಸ್ವಾಮಿ ವಿವೇಕಾನಂದರ ವಾಣಿ ಏನಿದೆ, ಸದಾ ನಿನ್ನ ಮನಸ್ಸು ಶಕ್ತಿಪೂರ್ಣವಾಗಿರುವಂತೆ ನೋಡ್ಕೋ. ನಿನ್ನ ಮಾತುಗಳಲ್ಲಿ ಸದಾ ಶಕ್ತಿ ಚುಮ್ತಿರ್ಲಿ. ನಾನು ದುರ್ಬಲ, ನನ್ನ ಕೈಲಿ ಏನಾದಿತ್ತು ಅಂತ ಹೇಳ್ಕೊಳ್ತಲೇ ಇದ್ರೆ ಆ ಮನುಷ್ಯ ಕೈಲಾಗದವನೇ ಆಗ್ತಾನೆ ಅನ್ನುವಂಥದ್ದೇನಿದೆ. ಕಸಕ್ಕಿಂತ ಕಡೆ ಆಗ್ತಾನೆ. ಇಂತಹ ಒಂದು ಮಾತು ಅಂದ್ರೆ ಮನಸ್ಸಿನ ಶಕ್ತಿ ಇದರಲ್ಲಿ ನಮಗೆ ಅರ್ಥ ಆಗುತ್ತೆ ಅನ್ನುವಂಥದ್ದು. ನನ್ನ ಕೈಲಿ ಆಗಲ್ಲ ಅನ್ನುವಂತ ಹೇಳ್ಕೊಳ್ಬಾರ್ದು ಅನ್ನುವಂಥದ್ದು ಹೇಳ್ತಾರೆ. ನೋಡಿ, ವಿದ್ಯಾರ್ಥಿ ಲಕ್ಷಣಗಳಲ್ಲಿ ಇದೊಂದು ಸಂಸ್ಕೃತದ ಶ್ಲೋಕ ಬಹಳ ಚೆನ್ನಾಗಿದೆ. ಕಾಕಚೇಷ್ಟ ಭಗವದ್ಧ್ಯಾನ ಶ್ವಾನ ನಿದ್ರಾ ತಥೈವಚ ಅಲ್ಪಾಹಾರಿ ಬೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣ. ಕಾಕಚೇಷ್ಟ ಅಂದ್ರೆ ಕಾಗೆಯಷ್ಟು ಒಂದು ಪ್ರಯತ್ನ ಮಾಡ್ಬೇಕು ನಾವು. ಕಾಗೆ ಎಷ್ಟು ಪ್ರಯತ್ನಶೀಲವಾಗಿರುತ್ತೋ ಹಾಗೆ ಬಕಪಕ್ಷಿಯಂತೆ ಧ್ಯಾನದ ನಿರತರಾಗಿರ್ಬೇಕು. ಬಕಪಕ್ಷಿ ಹೇಗೆ ಏಕಾಗ್ರತೆಯಿಂದ ಇರುತ್ತೋ ಹಾಗೆ. ಶ್ವಾನ ನಿದ್ರಾ, ಹೇಗೆ ನಾಯಿ ಮಲಗಿದ್ರೂ ಸಹ ಎಚ್ಚರವಾಗಿರುತ್ತೆ, ಆ ರೀತಿಯಲ್ಲಿರ್ಬೇಕು ವಿದ್ಯಾರ್ಥಿ. ಅಲ್ಪಾಹಾರಿ ಅಂದ್ರೆ ಸ್ವಲ್ಪ ಆಹಾರ ಸೇವಿಸ್ಬೇಕು, ಜೊತೆಗೆ ಏನೇನೋ ಸೇವಿಸಬಾರ್ದು. ಅಂದ್ರೆ ಏನೇನೋ ಮೊಬೈಲ್ ನೋಡೋದು, ಏನೇನು ನೋಡ್ತೀವೋ ಅದೆಲ್ಲವೂ ಸಹ ಆಹಾರ ಅಂತಾನೆ ಕೇಳಿಸ್ಕೊಳ್ತಕ್ಕಂಥದ್ದು, ನೋಡ್ತಕ್ಕಂಥದ್ದು. ಬೃಹತ್ಯಾಗಿ ನಮ್ಮ ಕಂಫರ್ಟ್ ಝೋನ್ ಇಂದ ಆಚೆ ಬರಬೇಕು, ಪ್ರಯತ್ನಶೀಲರಾಗಬೇಕು. ಇವೆಲ್ಲವೂ ಸಹ ವಿದ್ಯಾರ್ಥಿಗಳ ಪಂಚಲಕ್ಷಣ ಅಂತ ಹೇಳಲಾಗುತ್ತೆ. ಅಧ್ಯಯನದ ಕೌಶಲ್ಯಗಳನ್ನು ನಾವು ಗಮನಿಸೋದಾದ್ರೆ, ಕಲಿಕೆಯ ಮಧ್ಯೆ ಬಿಡುವು, ಕಲಿಯೋದು, ಬಿಡುವನ್ನು ಹೊಂದತಕ್ಕಂಥದ್ದು, ಮತ್ತೆ ಕಲಿತಕ್ಕಂಥದ್ದು. ಇದೊಂದು ಪೊಮೊಡೋರೋ ಟೆಕ್ನಿಕ್ ಅಂತ ಹೇಳ್ತಾರೆ. ಫ್ರಾನ್ಸಿಸ್ ಸಿರಿಲಿಯೋ ಅವರು 1980ರಲ್ಲಿ ಇದ್ರ ಬಗ್ಗೆ ಪ್ರತಿಪಾದನೆ ಮಾಡ್ತಾರೆ. ಪೊಮೊಡೋರೋ ಅಂದ್ರೆ ಇಟಾಲಿಯನ್ ವರ್ಡ್ ಅದು. ಅದಕ್ಕೆ ಟೊಮೆಟೊ ಅನ್ನುವಂಥ ಮೀನಿಂಗ್ ಇದೆ. ಅವರು ಟೊಮೆಟೊ ಶೇಪ್ ನ ಒಂದು ಅಲಾರಾಮ್ ಅನ್ನು ಅವರು ಬಳಸಿದ್ರಿಂದ ಇದನ್ನ ಅವರು ಅದೇ ಹೆಸರು ಬಂದಿದೆ ಅದಕ್ಕೆ. ಇದು ಹೇಗೆ ಅಂದ್ರೆ, ನೀವು ಏನನ್ನ ಓದ್ಬೇಕು ಅಂತ ಇರ್ತೀರೋ ಅದನ್ನ ನೀವು ವಿಭಾಗಿಸ್ಕೋಬೇಕು. 25 ನಿಮಿಷದಲ್ಲಿ ಎಷ್ಟೆಷ್ಟು ಓದಬಹುದು ಅದನ್ನ ಒಂದು 3 ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. 25 ನಿಮಿಷ ಏಕಾಗ್ರತೆಯಿಂದ ಓದ್ತಕ್ಕಂಥದ್ದು. ಆಮೇಲೆ 5 ನಿಮಿಷ ಬಿಡುವನ್ನು ತಗೊಳ್ತಕ್ಕಂಥದ್ದು. ಮತ್ತೆ 25 ನಿಮಿಷ ಓದೋದು, ಮತ್ತೆ 5 ನಿಮಿಷದ ಬಿಡುವು, ಮತ್ತೆ 25 ನಿಮಿಷ, ಮತ್ತೆ 5 ನಿಮಿಷ ಬಿಡುವು. ಈ ರೀತಿ 3 ಸಾರಿ ಮಾಡಿದ್ಮೇಲೆ ಸ್ವಲ್ಪ ಹೆಚ್ಚಿನ ಬಿಡುವು ತಗೊಳ್ತಕ್ಕಂಥದ್ದು. ಅಂದ್ರೆ ದೀರ್ಘವಾಗಿ ಗಂಟೆಗಟ್ಟಲೆ ಓದೋದ್ರಿಂದ ನಮಗೆ ಆಯಾಸ ಉಂಟಾಗುತ್ತೆ, ರಿಜಿಸ್ಟರ್ ಆಗಲ್ಲ. ನಮ್ಮ ಮೈಂಡ್ಗೆ ಸ್ವಲ್ಪ ರೆಸ್ಟ್ ಬೇಕಾಗ್ತದೆ. ಸೊ ಇದನ್ನ ಲರ್ನ್, ರೆಸ್ಟ್, ಲರ್ನ್, ಟೇಕ್ ಬ್ರೇಕ್. ಬ್ರೇಕಲ್ಲಿ ಏನಂದ್ರೆ ನಾವು 5 ನಿಮಿಷ ತಗೋಬೇಕು. ಕಲಿಬೇಕಾದ್ರೆ ಆಳವಾಗಿ ಒಂದು ಏಕಾಗ್ರತೆಯಿಂದ ಕಲಿತಕ್ಕಂಥದ್ದು, ಮನಃಪೂರ್ವಕವಾಗಿ ಕಲಿತಕ್ಕಂಥದ್ದು. ಅದು ಆಮೇಲೆ ಅಧ್ಯಯನಕ್ಕೆ ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು, ಒಂದು ಅದೇ ಪ್ಲೇಸ್ ಅಲ್ಲಿ ಓದ್ತಕ್ಕಂಥದ್ದು. ಅದಕ್ಕೊಂದು ವೇಳಾಪಟ್ಟಿ ಹಾಕೊಂಡು, ಪೋಷಕರು ಏನಾದ್ರು ಟಿವಿ ನೋಡ್ತಿದ್ರೆ ನಿಮ್ಮ ಪೇರೆಂಟ್ಸ್ ಪರೀಕ್ಷೆ ಮುಗಿಯೋವರೆಗೂ ಟಿವಿ ಬಳಸ್ದಂತ ಹೇಳ್ತಕ್ಕಂಥದ್ದು.
ಮೊಬೈಲ್ ಅಂದು ಬಳಸಲೇಬಾರದು. ಅದು ನಿಮ್ಮ ಓದಿನ ಶಿಸ್ತನ್ನು ಹಾಳು ಮಾಡುತ್ತೆ. ಟಿಪ್ಪಣಿಯನ್ನ ಕಂಟಿನ್ಯೂಸ್ ಮಾಡ್ಕೊಳ್ತಕ್ಕಂಥದ್ದು, ನಿರಾತಂಕವಾಗಿ ಯಾವುದೇ ಭಯ ಇಲ್ಲದೇ ಅಧ್ಯಯನದಲ್ಲಿ ತೊಡ್ಕೊಳ್ತಕ್ಕಂಥದ್ದು. ಮತ್ತೆ ಆಕ್ಟಿವ್ ಲರ್ನಿಂಗ್ ಏನಿದೆ, ಲರ್ನಿಂಗ್ ಅಲ್ಲಿ ಕಲಿಕೆಯಲ್ಲಿ ಫ್ಯಾಕ್ಟ್ಸ್ ಲರ್ನಿಂಗ್ ಇರುತ್ತೆ, ಕಾನ್ಸೆಪ್ಚುಯಲ್ ಲರ್ನಿಂಗ್ ಇರುತ್ತೆ. ಫ್ಯಾಕ್ಟ್ಸ್ ಅಂದ್ರೆ ಸಂಗತಿಗಳು, ಘಟನೆಗಳು, ಇಸ್ವಿಗಳು, ಸೂತ್ರಗಳು ಇವೆಲ್ಲವು. ಸೊ ಅಂದ್ರೆ ಇವುಗಳನ್ನ ನೀವು ಬಾಯ್ಪಾಠ ಮಾಡಿದ್ರು ಸಹ ಕಲ್ತ್ಬಿಡ್ಬೋದು. ಈ ಫ್ಯಾಕ್ಟ್ಸ್ ಅನ್ನ ಪುನರಾವರ್ತನೆ ಮಾಡಿದ್ರೆ ನೆನಪಿರುತ್ತೆ. ಕಾನ್ಸೆಪ್ಚುಯಲ್ ಲರ್ನಿಂಗ್ ಹಂಗಲ್ಲ. ಆ ಕಾನ್ಸೆಪ್ಟ್ಸ್ ಅನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಕಾನ್ಸೆಪ್ಚುಯಲ್ ಲರ್ನಿಂಗ್ ಅರ್ಥ ಆಗುತ್ತೆ. ಅದರಿಂದ ನೀವು ಕಲಿತಕ್ಕಂಥ ವಿಷಯ ಫ್ಯಾಕ್ಟ್ಸ್ ಅಥವಾ ಕಾನ್ಸೆಪ್ಟ್ಸ್ ನೋಡ್ಕೊಂಡು ಕಾನ್ಸೆಪ್ಚುಯಲ್ ಲರ್ನಿಂಗ್ ಆಗಿದ್ರೆ ನಾವು ಹೆಚ್ಚು ಅರ್ಥ ಮಾಡ್ಕೊಂಡು ಕಲಿಯುವಂತಹ ರೀತಿಯಲ್ಲಿ ನಾವು ಅಧ್ಯಯನ ಮಾಡಬೇಕು. ಹೆಚ್ಚು ಪುನರಾವರ್ತನೆ ಮಾಡಬೇಕು, ಪುನಸ್ಮರಣೆ ಮಾಡಬೇಕು. ಪರೀಕ್ಷೆ ಬರೋವರೆಗೂ ಕನಿಷ್ಠ 3 ಸಾರಿ ಆದ್ರೂ ಕಲಿಬೇಕು, ಪುನರಾವರ್ತನೆ ಮಾಡಬೇಕು, ಪುನಸ್ಮರಣೆ ಮಾಡಬೇಕು, ಮತ್ತೆ ಕಲಿಬೇಕು. ಇದೊಂದು ಚಕ್ರ, ಸೈಕಲ್ ತರ. ಸೊ ಪುನಸ್ಮರಣೆ ಟೈಮಲ್ಲಿ, ರಿಕಾಲ್ ಟೈಮಲ್ಲಿ ನೆನಪಿಗೆ ಬರದೇ ಇದ್ರೆ ಆ ವಿಷಯನ ಮತ್ತೊಮ್ಮೆ ಕಲಿಬೇಕು. ಇದು ಆಕ್ಟಿವ್ ರಿಕಾಲ್ ಅಂತಾರೆ ಇದನ್ನ. ಇದು ಅಂದ್ರೆ ನಾವು ಕಲ್ತ್ಬಿಟ್ಟು ನಮ್ಮ ಫ್ರೆಂಡ್ಸ್ಗೋ ಅಥವಾ ನಮ್ಮ ಮನೇಲಿ ಇರ್ತಕ್ಕಂಥ ಯಾರಿಗಾದ್ರೂ ಅದನ್ನ ಪಾಠ ಮಾಡ್ತಕ್ಕಂಥದ್ದು. ಅಂದ್ರೆ ನಾವು ಇನ್ನೊಬ್ರಿಗೆ ಪಾಠ ಮಾಡಿದ್ರೆ ನಮಗೆ ಹೆಚ್ಚು ಅದು ಕಲಿಕೆ ಆಗುತ್ತೆ. ಅಥವಾ ನೀವು ಆಡಿಯೋ ರೆಕಾರ್ಡ್ ಬಳಸ್ಬೋದು, ವಿಡಿಯೋ ರೆಕಾರ್ಡ್ ಬಳಸ್ಬೋದು. ಅದರಿಂದ ಸಹ ನಿಮಗೆ ಗೊತ್ತಿಲ್ಲದ ವಿಷಯವನ್ನ ರೆಕಾರ್ಡ್ನ ಮತ್ತೊಂದ್ಸರಿ ಕೇಳಿ ಯಾವ್ಯಾವ್ದು ಬಂದಿಲ್ಲ ಅದನ್ನ ಇನ್ನೊಂದ್ಸರಿ ಕಲಿಬೇಕು. ಒಂದು ಪಠ್ಯ ಪುಸ್ತಕನೋ ಅಥವಾ ಒಂದು ಅಧ್ಯಯನ ಮಾಡ್ತೀವಿ ಅಂದ್ರೆ SQ3Rs ಮೆಥಡ್ ಅಂತ. ಎಸ್ ಅಂದ್ರೆ ಅದು ಓದುವಂತ ವಿಷಯ ಏನಿದೆ ಅಂತ ಸುಮ್ಮನೆ ಒಂದು ಸಮೀಕ್ಷೆ ಮಾಡೋದು, ಸುಮ್ಮನೆ ತಿರುವಾಕೋದು, ಏನಿದೆ ಅದರ ಬಗ್ಗೆ. ಆಮೇಲೆ ಕ್ವಶನ್ಸ್ ಕ್ಯೂ, ಅದರಲ್ಲಿ ಏನಿದೆ, ಅದರಲ್ಲಿ ಯಾವ್ಯಾವ ಅಂಶ ಬಂದಿದೆ, ಯಾಕಿದೆ, ಈ ತರ ಪ್ರಶ್ನೆಗಳು ಹಾಕೊಳ್ತಕ್ಕಂಥದ್ದು. ಮತ್ತೆ 3Rs ಅದನ್ನ ಓದೋದು, ಕಂಠಪಾಠ ಮಾಡೋದು, ಅಂದ್ರೆ ನೆನಪಿಸ್ಕೊಳ್ಳುವಂಥದ್ದು, ಮತ್ತೆ ರಿವ್ಯೂ ಮಾಡೋದು. ಇದು SQ3 ಮೆಥಡ್ ತುಂಬಾ ಒಳ್ಳೆ ಮೆಥಡ್. ಮತ್ತೆ ಕ್ರಿಟಿಕಲ್ ಸ್ಟಡಿ ಮೆಥಡ್ ಅಂತ, ಓದುವಂತಹ ವಿಷಯವನ್ನ ಒಂದು ಆಕ್ಟಿವ್ ಆಗಿ ಓದುವಂಥದ್ದು, ಸಕ್ರಿಯವಾಗಿ ಓದುವಂಥದ್ದು, ಜೊತೆಗೆ ವಿಮರ್ಶಾತ್ಮಕವಾಗಿ ಅಂದ್ರೆ ಅರ್ಥ ಮಾಡಿಕೊಂಡು ಅದಕ್ಕೆ ಪ್ರಶ್ನೆಗಳು ಕೇಳ್ಕೊಂಡು ಇದ್ಯಾಕೆ ಹೀಗಿದೆ, ಇದೇನು ಅಂತೇಳಿ ಓದ್ತಕ್ಕಂಥದ್ದು. ಮತ್ತು ಅಧ್ಯಯನದ ವೇಳೆಯಲ್ಲಿ ನಿರ್ದಿಷ್ಟ ಮತ್ತು ವಿಮರ್ಶಾತ್ಮಕ ಪ್ರಶ್ನೆ ಹಾಕೊಳ್ತಕ್ಕಂಥದ್ದು, ಕಿರು ಟಿಪ್ಪಣಿಗಳನ್ನ ಮಾಡ್ಕೊಳ್ತಕ್ಕಂಥದ್ದು. ಮತ್ತು ಅದನ್ನ ನಿಮ್ಮ ಪೂರ್ವಜ್ಞಾನ ಮತ್ತು ಅನುಭವಕ್ಕೆ ಸಂಪರ್ಕ ಸಾಧಿಸಿ ನಿಮ್ಮದೇ ಮಾತುಗಳಲ್ಲಿ ಅದನ್ನ ನಮ್ಮದು ಮಾತುಗಳಲ್ಲಿ ಅರ್ಥ ಮಾಡ್ಕೊಂಡು ಕಲಿಯುವಂಥದ್ದು ಬಹಳ ಮುಖ್ಯ. ವೇಮ್ಯಾನ್ ಟೆಕ್ನಿಕ್ ಅಂತ, ಒಂದು ದೊಡ್ಡ ವಿಷಯವನ್ನ ಚಿಕ್ಕ ವಿಷಯವಾಗಿ ವಿಭಜಿಸಿಕೊಂಡು ಅದನ್ನ ಸರಳವಾಗಿ ಅರ್ಥವಾಗುವಂತೆ ಕಲಿತಕ್ಕಂಥದ್ದು. ಅದು ಹೇಗೆ ಅಂದ್ರೆ, ಒಂದು ಚಿಕ್ಕ ವಿಷಯವನ್ನ 5 ನಿಮಿಷದಲ್ಲಿ 5 ವರ್ಷದ ಮಗುಗೂ ಅರ್ಥ ಆಗುವಂತೆ ಕಲಿಯುವಂಥದ್ದು. ಅಂದ್ರೆ ಇದು ಅರ್ಥ ಏನಂದ್ರೆ ಸರಳವಾಗಿ ಚಿಕ್ಕ ವಿಷಯಗಳನ್ನಾಗಿ ವಿಭಜಿಸಿಕೊಂಡು ಕಲಿಯುವಂಥದ್ದು. ಸೊ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಕಲಿಯೋದ್ರಿಂದ ಅದು ನಮ್ಮ ನೆನಪಿನಲ್ಲಿ ಇರುತ್ತೆ. ಕೆಲವು ಸರಿ ಕಂಠಪಾಠ ಕಲಿಕೆ, ಜೋರ ಗಟ್ಟಿಯಾಗಿ ಓದ್ಕೊಳ್ತಕ್ಕಂಥದ್ದು, ಮನಸ್ಸಿನಲ್ಲೇ ಓದ್ಕೊಳ್ತಕ್ಕಂಥದ್ದು, ಪುನರಾವರ್ತನೆ ಮಾಡ್ತಕ್ಕಂಥದ್ದು, ಇದೊಂದು ಕಂಠಪಾಠ ಮಾಡಿ ಕಲಿಯುವಂಥ ವಿಧಾನ. ವಿಷಯ ಸಂಗತಿಗಳನ್ನ ಕಲೀಲಿಕ್ಕೆ ಅನುಕೂಲಕರ. ಕಾನ್ಸೆಪ್ಟ್ಸ್ ಈ ರೀತಿಯಲ್ಲಿ ಕಲೀಲಿಕ್ಕೆ ಆಗಲ್ಲ, ಆದ್ರೂ ಸಹ ಇದನ್ನ ಟ್ರೈ ಮಾಡೋದು. ಆಮೇಲೆ ತುಂಬಾ ಹೈಲೈಟಿಂಗ್ ಇಂಪಾರ್ಟೆಂಟ್ ಪಾಯಿಂಟ್ಸ್, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೈಲೈಟ್ ಮಾಡ್ತಕ್ಕಂಥದ್ದು. ಹೈಲೈಟರ್ ಅಂತ ಸಿಗುತ್ತೆ ಒಂದು, ಅದನ್ನ ಹೈಲೈಟ್ ಮಾಡುವಂಥದ್ದು ಅಥವಾ ಅಂಡರ್ಲೈನ್ ಮಾಡುವಂಥದ್ದು. ಸೊ ಅದರಿಂದ ನಮ್ಗೆ ಇನ್ನೊಂದ್ಸರಿ ಓದ್ಬೇಕಾದ್ರೆ ನಾವು ಹೈಲೈಟ್ ಮಾಡೋದ್ರ ತಕ್ಷಣಕ್ಕೆ ನೆನಪಲ್ಲಿ ಉಳಿಯುತ್ತೆ. ಮೈಂಡ್ ಮ್ಯಾಪ್ ಅನ್ನ ಮಾಡುವಂಥದ್ದು, ಕಾನ್ಸೆಪ್ಟ್ ಮ್ಯಾಪ್. ಒಂದು ಅಧ್ಯಾಯ ಓದಿದ ಮೇಲೆ ಒಂದು ದೃಶ್ಯ ರೂಪದಲ್ಲಿ ಅದನ್ನ ಬದಲಾಯಿಸ್ಕೊಳ್ತಕ್ಕಂಥದ್ದು. ಸೊ ಅದರಿಂದ ಅಧ್ಯಾಯಗಳನ್ನ ಮತ್ತೊಂದ್ಸರಿ ಓದ್ಬೇಕಾದ್ರೆ ಆ ಮೈಂಡ್ ಮ್ಯಾಪ್ ನೋಡಿದ್ರೆ ನಮಗೆ ಚೆನ್ನಾಗಿ ನೆನಪಿನಲ್ಲಿ ಉಳಿಯುತ್ತೆ. ನೋಡಿ, ಇದೊಂದೇ ಮೈಂಡ್ ಮ್ಯಾಪ್ ನ ಉದಾಹರಣೆ ಕೊಟ್ಟಿದ್ದ, ಎಲ್ಲ ಕನೆಕ್ಷನ್ಸ್ ಇರುತ್ತೆ ಆತರ. ಸೊ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಹೇಗೆ ಮಾಡ್ಬೋದು ಎಕ್ಸಾಮಿನೇಷನ್ಗೆ ಅಂದ್ರೆ, ನಿಮಗೆ ಬಾರದೇ ಇರತಕ್ಕಂಥ ವಿಷಯಗಳ ಕಡೆಗೆ ಗಮನ ಹರಿಸ್ತಕ್ಕಂಥದ್ದು, ವೀಕ್ ಸ್ಪಾಟ್ಸ್, ಫೋಕಸಿಂಗ್ ಆನ್ ಯುವರ್ ವೀಕ್ ಸ್ಪಾಟ್ಸ್. ಮತ್ತೆ ಟಿಪ್ಪಣಿಗಳನ್ನ, ನೋಟ್ಸ್ ಅನ್ನ ಮಾಡ್ಕೊಳ್ತಕ್ಕಂಥದ್ದು, ಅದು ಪರೀಕ್ಷೆ ಹಿಂದಿನ ದಿನ ಓದಲಿಕ್ಕೆ ತುಂಬಾ ಸಹಾಯಕ ಆಗುತ್ತೆ. ಮೈಂಡ್ ಮ್ಯಾಪ್ ಅನ್ನ ರಚಿಸ್ತಕ್ಕಂಥದ್ದು, ಕಲರ್ಡ್ ಫ್ಲಾಶ್ ಕಾರ್ಡ್ಸ್ ನ ಎರಡು ಬದಿಯಲ್ಲಿ, ಒಂದ್ ಕಡೆ ಫಾರ್ಮುಲಾಸ್, ಇನ್ನೊಂದ್ ಕಡೆ ಥಿಯರಮ್, ಈ ರೀತಿಯಲ್ಲಿ ಮಾಡ್ಕೋಬಹುದು. ಅಥವಾ ಒಂದ್ ಕಡೆ ರಾಜ್ಯ, ಇನ್ನೊಂದ್ ಕಡೆ ಆ ರಾಜ್ಯದ ವಿಶೇಷತೆ, ನದಿ, ಆ ನದಿಯ ವಿಶೇಷತೆ, ಈ ರೀತಿಯಲ್ಲಿ 2 ಕಡೆ ಮಾಡ್ಕೊಂಡು ಒಂದ್ ಕಡೆ ನೋಡ್ಕೊಂಡು ಅದನ್ನ ಹಿಂದಿನ ಕಡೆ ಇರ್ತಕ್ಕಂಥದ್ದನ್ನ ನಾವು ರಿಕಾಲ್ ಮಾಡಿ ಹೇಳ್ತಕ್ಕಂಥದ್ದು, ಗೊತ್ತಾಗಲ್ಲ ತಿರುಗಿಸ್ಕೊಳ್ತಕ್ಕಂಥದ್ದು. ಸೊ ಈ ಕಲರ್ಡ್ ಫ್ಲಾಶ್ ಕಾರ್ಡ್ಸ್ ಹೆಲ್ಪ್ ಆಗ್ತದೆ ನಮಗೆ. ಓದೋದು, ಟಿಪ್ಪಣಿ ಮಾಡ್ಕೊಳ್ತಕ್ಕಂಥದ್ದು, ನೋಟ್ಸ್ ಮೈಂಡ್ ಮ್ಯಾಪ್ ಮಾಡ್ಕೊಳ್ತಕ್ಕಂಥದ್ದು, ಇದು ನೆನಪಿನಲ್ಲಿಸ್ಕೊಳ್ಳೋದಕ್ಕೆ ಸಹಾಯಕ ಮಾಡುತ್ತದೆ. ಬರದೇ ಇರ್ತಕ್ಕಂಥದ್ದನ್ನ ಮತ್ತೊಮ್ಮೆ ಓದ್ತಕ್ಕಂಥದ್ದು. ಪವರ್ ಬ್ರೇಕ್ಸ್ ಅನ್ನ ತಗೊಳ್ಳುವಂಥದ್ದು. ಪವರ್ ಬ್ರೇಕ್ಸ್ ಅಂದ್ರೆ ಸ್ವಲ್ಪ ಏನಾದ್ರು ಸಂಗೀತ ಕೇಳುವಂಥದ್ದು, ಅಥವಾ ಗಿಡ ಮರಗಳು, ಪ್ರಕೃತಿ ಜೊತೆ ಕಾಲ ಕಳೆಯೋದು, ಅಥವಾ ನಾಯಿ, ನಿಮ್ಮ ಮನೆಯಲ್ಲಿ ಸಾಕು ನಾಯಿ ಇದ್ರೆ ಅಥವಾ ಬೆಕ್ಕಿದ್ರೆ ಅವುಗಳ ಜೊತೆ ಕಾಲ ಕಳೆಯುವಂಥದ್ದು. ಬಹಳ ಹೊತ್ತು ಬಿಡು ತಗೋಬಾರ್ದು, ಮತ್ತೆ ಓದೋದಕ್ಕೆ ಬರಬೇಕು. ಅದು ವ್ಯಾಯಾಮ ಮಾಡಬಹುದು, ಆಟ ಆಡಬಹುದು,
ಆಮೇಲೆ ನೀರು ಕುಡಿಯೋದನ್ನ ಮರಿಬಾರ್ದು. ನೀರು ಕುಡಿಬೇಕಾದ್ರೆ ಗುಟ್ಕರಿಸ್ತಾ ಕುಡಿಯುವಂಥದ್ದು. ಏಕಾಗ್ರತೆ ಬಿಡಬಾರ್ದು. ಸದಾ ಗುರಿ ಕಡೆಗೆ ನಮ್ಮ ಗಮನ ಇರಬೇಕಾಗತ್ತೆ. ಏಕಾಗ್ರತೆಗೆ ಧಕ್ಕೆ ತರುವಂತಹ ವಿಷಯಗಳ ಕಡೆಗೆ ಮನಸ್ಸು ಹೋಗಬಾರ್ದು. ಮನಸ್ಸು ಶಾಂತವಾಗಿರಿಸ್ಕೋಬೇಕು. ಚೆನ್ನಾಗಿ ನಿದ್ದೆ ಮಾಡಬೇಕು. ಪರೀಕ್ಷೆ ಇನ್ನೊಂದು 20 ದಿವಸ ಇದ್ರೂ ಸಹ ನಾವು ನಿದ್ದೆಯನ್ನ ಕಡಿಮೆ ಮಾಡಬಾರ್ದು. ಕನಿಷ್ಠ 7 ಗಂಟೆ ನಿದ್ದೆ ಮಾಡಲೇಬೇಕು. ನಿದ್ದೆ ಮಾಡೋದ್ರಿಂದ ನಾವು ಕಲಿತಿರ್ತಕ್ಕಂಥ ವಿಷಯ ಚೆನ್ನಾಗಿ ಮೆದುಳಿನಲ್ಲಿ ಸೆಟ್ಲ್ ಆಗುತ್ತೆ ಮತ್ತು ನಮಗೆ ನೆನಪಿಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಮತ್ತು ಆರೋಗ್ಯ ಚೆನ್ನಾಗಿರುತ್ತೆ. ಹೆಲ್ತಿ ಸ್ನಾಕ್ಸ್ ಅನ್ನ ತಿನ್ಬೇಕು. ಖಾರ ಇರಬಾರ್ದು, ಹೆಚ್ಚು ಮಸಾಲೆ ಪದಾರ್ಥಗಳನ್ನ ತಿನ್ನಬಾರ್ದು, ಕರಿದ ಪದಾರ್ಥಗಳನ್ನ ತಿನ್ನಬಾರ್ದು. ಲಾಸ್ಟ್ ಮಿನಿಟ್ ರಿವ್ಯೂ ನೋಟ್ಸ್ ಅನ್ನ ಮಾಡ್ಕೋಬೇಕು. ರಿವ್ಯೂ ಅಂದ್ರೆ ಎಕ್ಸಾಮ್ ಟೈಮಲ್ಲಿ ಇಡೀ ಟೆಕ್ಸ್ಟ್ ಬುಕ್ ಅನ್ನು ಓದಕ್ಕಾಗಲ್ಲ, ರಿವ್ಯೂ ನೋಟ್ಸ್ ಅನ್ನು ಓದ್ಲಿಕ್ಕೆ ಅನುಕೂಲ ಆಗುತ್ತೆ, ಅದನ್ನ ಮಾಡ್ಕೋಬೇಕು. ಮತ್ತೆ ಪ್ರತಿದಿನ ಈ ಸೇವರ್ಸ್ ಅನ್ನ ಮಾಡುವಂಥದ್ದು. ಬೆಳಿಗ್ಗೆ ಎದ್ದೇಳ್ತಿದ್ದ ಹಾಗೇನೆ ನಾವು ಸೈಲೆನ್ಸ್ ಅಂದ್ರೆ ಒಂದು ಧ್ಯಾನ ಮಾಡುವಂಥದ್ದು. ಈ ಅಫರ್ಮೇಷನ್ಸ್ ಅಂದ್ರೆ ಒಂದು ಒಳ್ಳೆಯ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಅನ್ನು ಹೇಳ್ಕೊಳ್ತಕ್ಕಂಥದ್ದು. ವಿಜುವಲೈಸೇಷನ್ ಅಂದ್ರೆ ನನಗೆ ಪಾಸ್ ಆಗಿರೋ ತರ, ಚೆನ್ನಾಗಿ ಎಕ್ಸಾಮ್ ಬರೆಯೋ ತರ ಒಂದು ದೃಶ್ಯೀಕರಣ ಮಾಡ್ಕೊಳ್ತಕ್ಕಂಥದ್ದು. ಈ ಅಂದ್ರೆ ಎಕ್ಸರ್ಸೈಸ್ ಮಾಡುವಂಥದ್ದು. ಆರ್ ಅಂದ್ರೆ ರೀಡಿಂಗ್, ಓದ್ತಕ್ಕಂಥದ್ದು. ನಾನು ಒಂದು ಸಾಧಕರ ಸ್ಫೂರ್ತಿಯ ಕಥೆಗಳನ್ನು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ. ಸ್ಕ್ರಿಬ್ಲಿಂಗ್ ಅಂದ್ರೆ ನಾನು ಎಷ್ಟು ಓದಿದ್ದೀನಿ, ಯಾವ ರೀತಿ ನನ್ನ ಸಾಧನೆ ಇದೆ ಅನ್ನುವಂಥದ್ದನ್ನ ಬರೆಯುವಂಥದ್ದು. ಪ್ರತಿ ದಿವಸ ಬೆಳಿಗ್ಗೆ ಒಂದು 10 ಮಿನಿಟ್ಸ್ ಅಲ್ಲಿ ಇದೆಲ್ಲವನ್ನ ಮಾಡಿದ್ರೆ, ಸೇವರ್ಸ್ ಏನಿದೆ, ಮಿರಾಕಲ್ ಮಾರ್ನಿಂಗ್ ಅನ್ನೋ ಪುಸ್ತಕದಲ್ಲಿ ಇದನ್ನ ಹೇಳಿದ್ದಾರೆ. ತುಂಬಾ ಒಳ್ಳೆಯ ಒಂದು ಪ್ರಯತ್ನ, ನಮ್ಮ ಸಾಧನೆಗೆ ಅನುಕೂಲಕರವಾಗುತ್ತೆ. ಪರೀಕ್ಷಾ ದಿನದ ತಯಾರಿ ಏನು ಅಂದ್ರೆ ನಿದ್ರೆ ತಪ್ಪಿಸಬಾರ್ದು. ಕನಿಷ್ಠ ಪರೀಕ್ಷೆ ಹಿಂದಿನ ದಿವಸ ಒಂದು ಕನಿಷ್ಠ 6 ಗಂಟೆ ಆದ್ರೂ ನಿದ್ದೆ ಮಾಡಬೇಕು. ದೀರ್ಘ ಉಸಿರಾಟವನ್ನು ತಗೊಳ್ಳುವಂಥದ್ದು, ಒಂದು ಸ್ಮಾಲ್ ಮೆಡಿಟೇಷನ್ ಮಾಡುವಂಥದ್ದು, ಆತಂಕ ಭಯ ಇಲ್ದಂಗಾಗುತ್ತೆ. ಕಿರು ಟಿಪ್ಪಣಿ ಮೈಂಡ್ ಮ್ಯಾಪ್ಗಳನ್ನ ಮೂಲಕ ಪುನರಾವರ್ತನೆ ಮಾಡುವಂಥದ್ದು. ಪುನಸ್ಮರಣೆ, ರಿಕಾಲ್ ಮಾಡೋ ಟೈಮಲ್ಲಿ ಕಾನ್ಫಿಡೆನ್ಸ್ ಇರ್ಬೇಕು. ಅಯ್ಯೋ ನನಗೆ ನೆನಪು ಬರ್ತಿಲ್ಲ ಅಂತ ಅನ್ಕೊಳ್ಳೋದಲ್ಲ. ಸೊ ನಮಗೆ ಆತ್ಮವಿಶ್ವಾಸ, ಧೈರ್ಯ ಇದ್ರೆ ನಮಗೆ ಪುನಸ್ಮರಣೆ ಆಗುತ್ತೆ. ಗಾಳಿ ಸುದ್ದಿಗಳಿಗೆ ಕಿವಿ ಕೊಡಬಾರ್ದು. ಅಂದ್ರೆ ಕ್ವಶನ್ ಪೇಪರ್ ಅಲ್ಲಿ ಸಿಗುತ್ತೆ, ಇಲ್ಲಿ ಸಿಗುತ್ತೆ, ಅದು ಇದು ಬರುತ್ತಂತೆ, ಅದು ಬರುತ್ತಂತೆ, ಈ ರೀತಿ ಎಷ್ಟೋ ಜನ ತಮ್ಮ ಜೀವನ ಹಾಳು ಮಾಡ್ಕೊಳ್ತಾರೆ. ಅದಕ್ಕೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಗಮನ ಕೊಡಬಾರ್ದು. ಮೊಬೈಲ್ ನೋಡಬಾರ್ದು. ಹೆಚ್ಚು ಟೀ ಕಾಫಿ ಕುಡಿಬಾರ್ದು. ಅದು ಕೆಫಿನ್ ನಿಮಗೆ ಒಂದು ಆರೋಗ್ಯಕ್ಕೆ ಹಾನಿ ಆಗುತ್ತೆ. ಹಿಂದಿನ ದಿನನೇ ನೀವು ಎಕ್ಸಾಮ್ ದಿವಸ ಹಾಕೊಳ್ತಕ್ಕಂಥ ಡ್ರೆಸ್ಸು, ಹಾಲ್ ಟಿಕೆಟು, ಪೆನ್ನು, ಜಾಮಿಟ್ರಿ ಬಾಕ್ಸು, ಐಡೆಂಟಿ ಕಾರ್ಡು ಎಲ್ಲನ ಜೋಡಿಸಿಟ್ಕೋಬೇಕು. ಅಲಾರಾಮ್ ಇಟ್ಕೊಂಡು ಎದ್ದು ಪರೀಕ್ಷಾ ಕೇಂದ್ರಕ್ಕೆ 1 ಗಂಟೆ ಮುಂಚಿತವಾಗಿ ಹೋಗ್ಬೇಕು. ಕೊಠಡಿ ಎಲ್ಲಿದೆ, ಅಲ್ಲಿ ಯಾವ ರೀತಿ, ಯಾವ್ದು ನಿಮ್ದು ಡೆಸ್ಕ್ ಅಲ್ಲಿ, ಸ್ಥಳ ಯಾವುದು ಅಂತ ನೋಡ್ಕೊಳ್ತಕ್ಕಂಥದ್ದು. ಮತ್ತೆ ಪರೀಕ್ಷೆ ಹಿಂದಿನ ದಿನ ಮತ್ತು ಪರೀಕ್ಷೆ ದಿನ ಮುಂಜಾನೆ ಕಲಿತ ವಿಷಯಗಳನ್ನ ಪುನರಾವರ್ತನೆಗೆ ಮುಂಚೆ ಮಾಡಿರ್ತಾರ ನೀವು ಟಿಪ್ಪಣಿ ಮುಖ್ಯಾಂಶನ, ಅದನ್ನ ಬರೆದಿಟ್ಕೊಂಡು ಆಗಾಗ್ಗೆ ಅದನ್ನ ನೆನಪಿನಲ್ಲಿಟ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾರೆ. ಗಣಿತ ಸೂತ್ರ, ನಕ್ಷೆಗಳು, ಪ್ರಯೋಗದ ಚಿತ್ರ, ಕಾನ್ಸೆಪ್ಟ್ ಮ್ಯಾಪ್, ಮೈಂಡ್ ಮ್ಯಾಪ್ ಇವೆಲ್ಲವನ್ನು ಸಹ ಪರೀಕ್ಷೆ ಹಿಂದಿನ ದಿನ ಮತ್ತು ಪರೀಕ್ಷೆ ದಿನ ಅದನ್ನ ಉಪಯೋಗಿಸ್ಕೋಬಹುದು. ಪರೀಕ್ಷೆ ಹಾಲೊಳಗೆ ಹೋಗೋಕ್ಕಿಂತ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಸಹ ನೀವು ಮಾಡ್ಕೋಬಹುದು. ಆಳವಾದ ಉಸಿರಾಟ ಮಾಡೋದು, ವ್ಯಾಯಾಮ, ಬೇರೆಯವ್ರು ನೋಡಿ ನಗುವಂಥದ್ದು, ಅವೆಲ್ಲ ನಮ್ಗೆ ಒತ್ತಡ ಕಮ್ಮಿ ಮಾಡುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಮಾಡುತ್ತೆ. ಕನ್ನಡಿಯನ್ನ ನೋಡ್ಬಿಟ್ಟು ಆಳವಾಗಿ ಉಸಿರಾಟ ಆಡಿ ನಮ್ಮದೇ ಪ್ರತಿಬಿಂಬವನ್ನು ನೋಡಿ ನಗಕ್ಕೆ ಟ್ರೈ ಮಾಡುವಂಥದ್ದು ನಮ್ಮ ಒಂದು ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡುತ್ತೆ. ಸೊ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತ ಒಂದು ಮಾತಿದೆ. ಅಂದ್ರೆ ನಿಮ್ಮಲ್ಲಿ ನನಗೆ ನಗು ಬರ್ತಿಲ್ಲ, ಅಯ್ಯೋ ನನಗೆ ಸ್ಟ್ರೆಸ್ ಆಗಿದ್ದೀನಿ ಅಂದ್ರೆ ನೀವು ನಕ್ರೆ ನಿಮ್ಗೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಅಂದ್ರೆ ಫೇಕ್ ಮಾಡಿದ್ರೆ ಅದು ರಿಯಲ್ ಆಗುತ್ತೆ ಅನ್ನುವಂಥದ್ದು. ಸ್ವಲ್ಪ ಕಾಲ ನಂತರ ಸಹಜ ಮತ್ತು ನೈಜ ನಗು, ಉತ್ಸಾಹ ನಮ್ಮಲ್ಲಿ ಬರುತ್ತೆ ಅನ್ನೋದು. ಪರೀಕ್ಷಾ ಕೇಂದ್ರದಲ್ಲಿ ಏನ್ ಮಾಡಬೇಕು ಅಂತ, ಪರೀಕ್ಷೆಯಲ್ಲಿ ಬರೆಯಕ್ಕೆ ಕೂತ್ಕೊಂಡಾಗ ಮೈ ಮನಸ್ಸುಗಳನ್ನ ಸಡ್ಲ ಮಾಡಿ ಆಳವಾದ ಉಸಿರಾಟ ಮಾಡುವಂಥದ್ದು. ಉಸಿರನ್ನ ತಗೋಬೇಕಾದ್ರೆ ಬಿಡಬೇಕಾದ್ರೆ ಉಸಿರು ತಗೊಂಡಾಗ ಹೊಟ್ಟೆ ಭಾಗ ಮುಂದೆ ಬರುವಂಥದ್ದು, ಉಸಿರು ಬಿಡ್ಬೇಕಾದ್ರೆ ಹೊಟ್ಟೆ ಭಾಗ ಹಿಂದೆ ಹೋಗೋ ಥರದ್ದು, ಅದನ್ನ ಫೀಲ್ ಮಾಡುವಂಥದ್ದು. ಪರೀಕ್ಷಾ ಹಾಲಲ್ಲಿ 1 ನಿಮಿಷದಲ್ಲಿ ಇದನ್ನ ಮಾಡ್ಬೋದು, 2 ನಿಮಿಷದಲ್ಲಿ. ಅವಾಗ ಆರಾಮ ಆಗ್ತದೆ ನಮ್ಗೆ. ಪ್ರಶ್ನೆ ಪತ್ರಿಕೆ ಕೊಟ್ಟಾಗ ಇಮಿಡಿಯೇಟ್ ಆಗಿ ಬರೀಲಿಕ್ಕೆ ಶುರು ಮಾಡಬಾರ್ದು. ಒಂದು 5 ನಿಮಿಷ ಪ್ರಶ್ನೆ ಪತ್ರಿಕೆನೆಲ್ಲ ಓದಿ ಯಾವ್ದು ಚೆನ್ನಾಗಿ ಬರುತ್ತೋ ನಿಮ್ಗೆ ಉತ್ತರ, ಅದನ್ನ ಬರೀತಕ್ಕಂಥದ್ದು. ಗೊತ್ತಿಲ್ಲದ ಪ್ರಶ್ನೆಗೆ ಆಮೇಲೆ ಬರೆಯುವಂಥದ್ದು. ಅಯ್ಯೋ ನನಗೆ ಗೊತ್ತಿಲ್ಲ ಅಂತ ಅವಾಗಲೇ ಸ್ಟ್ರೆಸ್ ಮಾಡ್ಕೋಬಾರ್ದು. ಗೊತ್ತಿರೋಂಥ ವಿಷಯಗಳನ್ನ ಬರಿತಾ ಹೋದ್ರೆ ಹಾಗೇನೆ ಗೊತ್ತಿಲ್ಲದಿರೋ ವಿಷಯಗಳಿಗೂ ಮತ್ತೆ ನಿಮ್ಗೆ ನೆನಪು ಪುನಃಸ್ಮರಣೆ ಆಗೇ ಆಗುತ್ತೆ. ಒಂದ್ಸರಿ ಓದಿದ್ರೆ ನಮ್ಮ ನೆನಪಿನಲ್ಲಿ ಇದ್ದೇ ಇರುತ್ತೆ, ಅದು ಬಂದೇ ಬರುತ್ತೆ. ನನಗೆ ನೆನಪಿರಲ್ಲ ಅನ್ನುವಂಥದ್ದನ್ನ ನಾವು ಹೇಳ್ಬಾರ್ದು. ಕೆಲವು ಸಾರಿ ಗಾಬರಿಗೆ ಯಾವ ಪ್ರಶ್ನೆಗೆ ಉತ್ತರನೇ ಬರಲ್ಲ ಅಂತೇಳಿ ನಮ್ಮ ಮೈಂಡ್ ಫ್ರೀಸ್ ಆಗೋ ಥರ ಆಗುತ್ತೆ. ಸೊ ಅವಾಗ ಭಯ ಪಡಬಾರ್ದು. 1-2 ಸಿಂಪಲ್ ಇರೋ ಪ್ರಶ್ನೆಗಳಿಗೆ ಉತ್ತರ ಬರಿತಾ ಹೋದ್ರೆ ಅವಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅವಾಗ ನಮ್ಮ ಬರವಣಿಗೆ ಸರಾಗವಾಗುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಅವಾಗ ಉತ್ತರಿಸ್ಬೇಕು. ಯಾವ ಪ್ರಶ್ನೆನೂ ಬಿಡ್ಲೇಬಾರ್ದು. ಎಷ್ಟು ಗೊತ್ತಿದೆಯೋ ಅದಕ್ಕೆ ಉತ್ತರನ ಬರಿಬೇಕು. ಈ ರೀತಿ ಆತ್ಮವಿಶ್ವಾಸ ಮತ್ತು ಧನಾತ್ಮಕ ಮನಸ್ಥಿತಿಯನ್ನು ಹೊಂದಿದ್ರೆ ನಮಗೆ ಆರಾಮಾಗಿರೋದು ಬಹಳ ಮುಖ್ಯ. ಮನಸ್ಥಿತಿಯನ್ನು ಲಘುವಾಗಿಟ್ಕೊಂಡು ಮನದಲ್ಲಿ ಉತ್ತಮ ಸಾಧನೆ ಮಾಡುವ
ಆತ್ಮವಿಶ್ವಾಸ, ದೃಢ ಸಂಕಲ್ಪಗಳಿದ್ರೆ ಪರೀಕ್ಷೆ ಬರೆದ್ರೆ ಯಶಸ್ಸು ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಶುಭ ಆಗಲಿ. ನೀವು ಬರ್ತಕ್ಕಂಥ ಮಾರ್ಚ್ 21ಕ್ಕೆ ನಿಮಗೆ SSLC ಪರೀಕ್ಷೆ ಶುರುವಾಗುತ್ತೆ. ನೀವು ಈ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸ್ತೀರಾ ಮತ್ತು ಇದರಿಂದ ನಿಮಗೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ದರ್ಜೆಯಲ್ಲಿ ನೀವು ಪಾಸ್ ಆಗ್ತೀರಾ. ಮತ್ತು ನಿಮ್ಗೆಲ್ಲರಿಗೂ ಶುಭ ಆಗಲಿ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ.